ಭಾರತದ ರಾಷ್ಟ್ರೀಯ ದಾಖಲೆಗಳ ಇಲಾಖೆ ಆಯೋಜಿಸಿದ್ದ ವಾಸ್ತುಶಿಲ್ಪದ ಮೂಲಕ ಭಾರತೀಯ ಪರಂಪರೆ ಕುರಿತ ಪ್ರದರ್ಶನವನ್ನು ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಬಳಿಕ ಅವರು ಭಾರತದ ವೈದಿಕ ಜ್ಞಾನ ಇಂದು ವಿಶ್ವವ್ಯಾಪಿ ಹರಡುತ್ತಿದೆ. ಭಾರತದ ಯೋಗ ಇಲ್ಲಿಯ ಸಂಸ್ಕೃತ, ಆಯುರ್ವೇದ, ವಾಸ್ತುಶಿಲ್ಪ ಎಲ್ಲವನ್ನೂ ಅಳವಡಿಸಿಕೊಳ್ಳಲು ಪ್ರಪಂಚ ಉತ್ಸುಕವಾಗಿದೆ. ಅದರ ಬಗ್ಗೆ ಸಂಶೋಧನೆ ಮತ್ತು ಕೆಲಸಗಳು ಪುನಃ ಆರಂಭವಾಗಿದೆ ಎಂದರು. ಇಂತಹ ಪರಿಸ್ಥಿತಿಯಲ್ಲಿ ಐತಿಹಾಸಿಕ ಪರಂಪರೆಯ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯವಾಗಬೇಕು. ಸಂಗ್ರಹಿಸುವ ಈ ಅಮೂಲ್ಯ ಸಂಪತ್ತು ಮುಂಬರುವ ಪೀಳಿಗೆಗೆ ದಾರಿದೀಪವಾಗಬೇಕು. ಭಾರತದ ಜ್ಞಾನ, ಇಲ್ಲಿಯ ಬೌದ್ಧಿಕ ಆಸ್ತಿ ಮತ್ತು ದಾಖಲೆಗಳು ಮುಂಬರುವ ದಿನಗಳಲ್ಲಿ ಭಾರತೀಯರಿಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಹೆಚ್ಚು ಪ್ರಸ್ತುತವಾಗುವಲ್ಲಿ ಸಂದೇಹವಿಲ್ಲ ಎಂದು ಹೇಳಿದರು. ಭಾರತದ ರಾಷ್ಟ್ರೀಯ ದಾಖಲೆಗಳ ಇಲಾಖೆ ಇತಿಹಾಸ ಮತ್ತು ಭವಿಷ್ಯದ ನಡುವಿನ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ. ಇಲಾಖೆಯು ಪ್ರಸ್ತುತ ವಿಶ್ವದ ಅತಿದೊಡ್ಡ ಡಿಜಿಟಲೀಕರಣ ಕಾರ್ಯಕ್ರಮದಲ್ಲಿ ಕೆಲಸ ಮಾಡುತ್ತಿದೆ. 1 ತಿಂಗಳಲ್ಲಿ 6 ಲಕ್ಷಕ್ಕೂ ಹೆಚ್ಚು ಪುಟಗಳನ್ನು ಸಂರಕ್ಷಿಸುತ್ತಿದೆ ಮತ್ತು ಪ್ರತಿದಿನ ಲಕ್ಷಾಂತರ ಪುಟಗಳನ್ನು ಡಿಜಿಟಲೀಕರಣಗೊಳಿಸುತ್ತಿದೆ ಎಂದರು. 500-600 साल के उस गुलामी के कालखंड के बाद में और दुर्भाग्य से पिछले अंग्रेजों के भारत में आने के बाद में और अंग्रेजों के भारत के जाने के भी कुछ समय बाद तक जिस तरह की व्यवस्थाएं थी और उन व्यवस्थाओं के चलते हुए आम भारतीय ने भारतीय होने और भारत से निकले हुए हर एक विषय पर गर्व करना, अभिमान करना छोड़ दिया था.